ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಕ್ರಿಸ್ಪಿಯಾಗಿ ಹಾಗೂ ಸ್ಮೂತಾಗಿ ಕೂಡ ಬರುತ್ತೆ, ಸಾಫ್ಟಾಗಿ ಇರುತ್ತೆ. ಈ ದೋಸೆ ಮಸೂರ್ ದಾಲ್ ದೋಸೆ. ಇದ್ರ ಜೊತೆ ರೈಸ್ ಹಾಕಿ ಮಾಡುತ್ತೇವೆ, ಚೆನ್ನಾಗಿರುತ್ತೆ. ಈ ದೋಸೆ ಹೇಗೆ ಮಾಡುವುದಂತ ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ 1 ಕಪ್ಪು ಮಸೂರ್ ದಾಲನ್ನು ತೆಗೆದುಕೊಳ್ಳಬೇಕು. ಇದನ್ನು ಈ ಮಸೂರ್ ದಾಲನ್ನು 2-3 ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಇದಕ್ಕೆ ನೀರನ್ನು ಹಾಕಿ ಒಂದು ಕ್ಯಾಪನ್ನು ಮುಚ್ಚಿ 1-2 ಗಂಟೆ ನೆನೆಸಿ ಸಾಕಾಗುತ್ತೆ. ಹಾಗೆ ಕಡಲೆಬೇಳೆ 4 ಟೇಬಲ್ ಸ್ಪೂನ್ ತೆಗೆದುಕೊಂಡು ಚೆನ್ನಾಗಿ ನೀರು ಹಾಕಿ ತೊಳೆದು ಆಮೇಲೆ ನೀರು ಹಾಕಿ ಇದನ್ನು 2 ಗಂಟೆ ನೆನೆಯಲು ಬಿಡಿ. ನಿಮಗೆ ಈ ಥರದಲ್ಲಿ ಬೇಡ ಅಂದರೆ ಮಸೂರ್ ದಾಲ್ ಹಾಗೂ ಕಡಲೆಬೇಳೆ 2 ಸೇರಿ ಚೆನ್ನಾಗಿ ತೊಳೆದು ನೆನೆಯಲು ಬಿಡಿ. ಒಂದೇ ಟೈಮ್ ನೆನೆಸಿದರೆ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಮಸೂರ್ ದಾಲ್, ಚೆನ್ನ ದಾಲ್ 2 ಹಾಕಬೇಕಾಗತ್ತೆ. ಹಾಗೆ ಅರ್ಧ ಇಂಚಿನಷ್ಟು ಹಸಿ ಶುಂಠಿ, 3 ಹಸಿಮೆಣಸಿನಕಾಯಿ ಹಾಗೂ 1/4 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಕೊತ್ತಂಬರಿ, ಕರಿಬೇವನ್ನು ಹಾಕಿ ಇವಾಗ ನೆನೆಸಿದ ಕಡಲೆಬೇಳೆಯನ್ನು ಕೂಡ ಹಾಕಿ ನೀವು ನೆನೆಯುವಾಗನೇ ಹಾಕಿಬಿಡಿ. ದಾಲ್ ಜೊತೆನ ಹಾಕಿ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರ್ಧ ಕಪ್ಪು ನಿಮ್ಮ ಕಡೆ ಉಳಿದ ಅನ್ನ ಇದ್ದರೆ ಹಾಕಿರಿ. ಫ್ರೆಶ್ ರೈಸ್ ಇದ್ರೂ ಬಿಸಿ ಆರಿದ ರೈಸನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಅರ್ಧ ಗ್ಲಾಸ್ ನೀರನ್ನು ಹಾಕಿ ರುಬ್ಬಿ, ಕಮ್ಮಿ ಆದರೆ ಇನ್ನೊಂದು ಅರ್ಧ ಬಟ್ಟಲು ನೀರನ್ನು ಹಾಕಿ ನೋಡಿ. ಈ ಥರದಲ್ಲಿ ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು. ಇದು 10-15 ನಿಮಿಷ ನೆನೆಯಲು ಬಿಡಿ, ಚೆನ್ನಾಗಿರುತ್ತೆ. ಹಾಗೆ ತವವನ್ನು ಗ್ಯಾಸ್ ಮೇಲೆ ಇಟ್ಟುಕೊಂಡು ಅದಕ್ಕೆ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿ, ಅಥವಾ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಮೊದಲಿಗೆ ಸ್ಮೂತಾದ ದೋಸೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ದಪ್ಪದಾಗಿ ಹಾಕಿ ನಿಮಗೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಈ ಥರದಲ್ಲಿ ಸ್ಮೂತಾಗಿ ಬೇಯಿಸ್ಕೊಳ್ಳಿ. ಆದರೆ ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಹೊತ್ತಿ ಹೋಗುತ್ತೆ, ಆದರೆ ಟೇಸ್ಟ್ ಕೂಡ ಬರೋಲ್ಲ, ಹಿಟ್ಟು ಅನಿಸುತ್ತೆ. ಸ್ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ, ಸಣ್ಣ ಉರಿಯಲ್ಲೇ ಬೇಯಿಸಿ. ಈ ಥರದ್ದು ನೋಡಿ, ಸ್ಮೂತಾಗಿ ದೋಸೆ ಬಂದಿದೆ. ಇವಾಗ ಕ್ರಿಸ್ಪಿ ದೋಸೆ ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಅದೇ ತವವನ್ನು ಇಟ್ಟು ಚೆನ್ನಾಗಿ ಕಾಯಲು ಬಿಟ್ಟು ಬಿಸಿ ಆದಮೇಲೆ ಇದಕ್ಕೆ ತೆಳುವಾಗಿ ದೋಸೆ ಹಿಟ್ಟನ್ನು ಹಾಕಿ ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ಇದನ್ನು ಹಾಕಿ ಹಾಗೆಯೇ ಸಣ್ಣ ಉರಿಯಲ್ಲೇ 2-3 ನಿಮಿಷ, 5 ನಿಮಿಷ ಆಗುತ್ತೆ. ಸಣ್ಣ ಉರಿಯಲ್ಲೇ ಅಂದರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಹೈ ಪ್ರೋಟೀನ್ ಇದ್ದ ಈ ಮಸೂರ್ ದಾಲ್ ದೋಸೆ ಕ್ವಿಕ್ಕಾಗಿ ಮಾಡ್ಕೋಬೋದು. ಇದು 2ನೇ ವಿಧಾನ. ಮೊದಲಿಗೆ ಹಾಗೆ ಮಸೂರ್ ದಾಲ್ ಹಾಕಿ ಮಾತ್ರ ಮಾಡಿದ್ದು ದೋಸೆ. ಇವಾಗ ಮಸೂರ್ ದಾಲು ಮತ್ತು ರೈಸ್ ಉಳಿದ ಅನ್ನದಲ್ಲಿ ಮಾಡಿ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.